ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್. ಆ್ಯಕ್ಚುಲಿ ತುಂಬ ದಿನಗಳೇ ಆಗೋಯ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ, ಅಂದರೆ 15 ದಿನ ಆಗೋಯ್ತು. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಆದ್ದರಿಂದ ತುಂಬ ಕೆಲಸ. ಸೊ ಕೆಲಸದ ಬ್ಯುಸಿಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಇವನ್ ಟೈಮೇ ಸಿಕ್ಕಿಲ್ಲ. ನಾನು ಬೆಳಗ್ಗೆ 10:30 ಹೋದರೆ ಈವ್ನಿಂಗ್ ಅಲ್ಲ, ನೈಟು ಒಂದೊಂದು ಸತಿ 1:30-2 ಗಂಟೆಗೆಲ್ಲ ಬಂದಿದ್ದೀನಿ. ಸೊ ಈಗ ಫೈನಾನ್ಷಿಯಲ್ ಇಯರ್ ಮುಗಿಸ್ಕೊಂಡು ಹೊಸ ಫೈನಾನ್ಷಿಯಲ್ ಇಯರ್ ಅಂದರೆ 26-27ಗೆ ಕಾಲಿಡ್ತಾಯಿದ್ದೀವಿ. ಅದರಿಂದ ಏಪ್ರಿಲಲ್ಲಿ ನಾನು ಚಾಲೆಂಜ್ ತೊಗೊಂಡು ವ್ಲಾಗ್ನ ಮಾಡೋಣ. ಅಟ್ಲೀಸ್ಟು ಈ ವರ್ಷ ಆದರೂ ಕಂಟಿನ್ಯೂಟಿಲಿ ಇರೋಕ್ಕೆ ಪ್ರಯತ್ನ ಪಡೋಣ ಅಂತ ನಾನು ಬೆಳಗ್ಗೆಯಿಂದನೇ ಚಾಲು ಮಾಡಿಬಿಟ್ಟಿದ್ದೀನಿ. ಸೊ 1 ತಿಂಗಳು ಈಗ ನನ್ನ ಮನೇಲಿ ನಮ್ಮ ಮನೆ ದೇವರು ಇರಲ್ಲ. ಸೊ ನಮ್ಮ ಮಗ, ನಮ್ಮ ಸುಪುತ್ರನು ಅವ್ನು ಸಮ್ಮರ್ ಹಾಲಿಡೇಸ್ಗೆ ಊರಿಗೆ ಹೋಗಿದ್ದಾನೆ. ಅದರಿಂದ ನನಗೆ ಟೈಮ್ ಸಿಗೋದ್ರಿಂದ ಡೈಲಿ ನನ್ನ ಎಕ್ಸಸೈಸು, ವರ್ಕೌಟು, ಡೇ ಪ್ಲ್ಯಾನು, ಡಯಟ್ ಪ್ಲ್ಯಾನು, ಸೊ ನನ್ನ ದಿನನಿತ್ಯದ ಆಗು ಹೋಗುಗಳು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲು ಯೂಶ್ವಲಿ ಏನು ಮಾಡ್ತಿದ್ವಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ನಮ್ಮ ಮನೆ ದೇವರು ಇಬ್ಬರು ಸೇರ್ಕೊಂಡು ಕಾಫಿ ಇಲ್ಲ ಟೀ ಫಿಕ್ಸು. ಸೊ ಅದು ಆಲ್ಮೋಸ್ಟ್ ಒಂದು 20 ಡೇಸಿಂದ ಕಟ್ ಆಫ್ ಮಾಡಿದ್ವಿ. ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಯಟ್ ಪ್ಲಾನಲ್ಲಿ ನಮ್ಮ ಮನೆ ದೇವರು ಈ ಪುಡಿಗಳು ಬರುತ್ತಲ್ಲ, ಜೀರಿಗೆ, ಮೆಣಸು ಮತ್ತು ಅಜ್ವಾನು, ಈ ಥರ ಏನೋ ಒಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಡಯಟ್ಗೆ ಕಟ್ ಆಫ್ ಮಾಡೋಕ್ಕೆ ಅದನ್ನೆಲ್ಲ ಒಂದು ಪುಡಿ ಮಾಡಿ ಇಟ್ಟೋಗಿದ್ದಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈಗ ನನ್ನ ಡಯಟ್ ಪ್ಲ್ಯಾನಲ್ಲಿ ಫಸ್ಟ್ ಅದೇ ಬಿಸಿನೀರು ಕಾಯಿಸಾದ್ಮೇಲೆ 1 ಗ್ಲಾಸ್ ಬಿಸಿನೀರು ಮತ್ತು ಇದೊಂದು, ಸೊ ಅದು ಕುಡ್ಕೊಂಡು ವರ್ಕೌಟ್ ಚಾಲು ಮಾಡೋದು. ವರ್ಕೌಟ್ ಆದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೆಲ್ಲಕ್ಕಿಂತ ಮೊದಲು ನಮ್ಮ ಮನೆ ದೇವರು ಬೆಳಗಾವಿ ಸೇರಿದ್ರೋ ಇಲ್ವೋ, ರೀಚ್ ಆದ್ರ ಅಂತ ಕೇಳೋಣ ಬನ್ನಿ. ಕನೆಕ್ಟ್ ಆಯ್ತಿಲ್ವಲ್ಲ ಗುರುವೇ, ಮೋಸ್ಟ್ಲಿ ಇನ್ನೂ ರೀಚ್ ಆಗಿರಲ್ಲ, ಇನ್ನೂ ಅರ್ಧ ಗಂಟೆ ಇರಬೇಕು. ಹಲೋ, ಎಲ್ಲಿ ಬಂದಿ? ರೀಚ್ ಆದ್ರ? ಇವ್ ನೋಡ್ರಿ, ಬಂದ ತಕ್ಷಣ ಇಲ್ಲಿ ನಾನದ ಹೋಗಿ ಹೇಳ್ದಾನೆ. ಏನೋ ಗುಬ್ಬಿ ಮರಿ ಬಂದೈತೆ ಅಂತ ನಾಳ ಹೋಗಿ ಹೇಳ್ಬಿಟ್ಟ ಅಂತ ಹೇಳಗ. ಸ್ಟಾರ್ಟ್ ಮಾಡ್ತಾನೆ ಈಗ 2 ತಿಂಗಳು, ಇನ್ನೂ ಎಲ್ಲೆಲ್ಲಿ ಎಳಿತಾನೋ ಗೊತ್ತಿಲ್ಲ. ನಾಳದಿಂದ ಅದ್ರೊಳಗ ಅಲ್ಲಿ ಮೇಲೆ ಗುಡ್ಡಕ್ಕೆ ಹೋಗ್ಬಿಡ್ತಾನೆ. ಯೂಶ್ವಲಿ ಎವ್ರಿ ಟೈಮು 7:30ಗೆ ರೀಚ್ ಆಯ್ತೀವಿ, 7:30, 7:45. ಅದೇನು ಈ ಸತಿ 5:45ಗೆ ಹೊಂಟೋಗೋರೆ. ಆಟೋನು ಡೀಲ್ ಮಾಡೋರೆ. ಅಲ್ಲಿಂದ ಮೊದಲು ಬರೀ 3 ಕಿಲೋಮೀಟ್ರಿಗೆ 200 ರೂಪಾಯಿ ಕೇಳ್ತಿದ್ರು. ಈಗ ಇವರು ಹೊಸ ಮನೆ ಕಟ್ಟಿದ್ರಲ್ಲ, ಅಲ್ಲಿಗೆ ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿಗೇನೆ 200 ರೂಪಾಯಿ ಡೀಲ್ ಮಾಡ್ಕೊಂಡ್ರೆ. ಅದಕ್ಕೆ ಹೇಳೋದು, ಈ ಸಸ್ತಾ ಮಾಲು ಮತ್ತು ಯಾವ್ದಾದ್ರು ಒಂದು ರೇಟ್ನ ಕುದುರಿಸ್ಬೇಕು ಅಂದರೆ ಹೆಣ್ಮಕ್ಳು ಚೆನ್ನಾಗಿ ಡೀಲ್ ಮಾಡ್ತಾರೆ. ಸೊ ಹೆಂಗೋ ಹೋಗಿ ರೀಚ್ ಆಗಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಈಗ ಸಮ್ಮರಲ್ಲಿ ಬಿಸಿಲು ಇಲ್ಲಿಗಿಂತ ಅಲ್ಲೇ ಜಾಸ್ತಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅವರು ಎಂಜಾಯ್ ಮಾಡಬೇಕು. ಸೊ ವರ್ಷ ಎಲ್ಲ ಸ್ಕೂಲ್ಗೆ ಹೋಗಿ ಅದೇ ರೂಟೀನಲ್ಲಿ ಅವನಿಗೂ ಬೇಜಾರಾಗಿರ್ತದೆ. ಒಂದು 2 ತಿಂಗಳು ಬಿಟ್ಬಿಡೋದು, ಎಂಜಾಯ್ ಮಾಡಪ್ಪ ಅಂತ. ಎಲ್ಲರಿಗೂ ಅವ್ರವ್ರ ಅಜ್ಜಿ ಮನೆ ಅಂದರೆ ಭಾಳ ಇಷ್ಟ. ಅಜ್ಜಿ ಮನೆಗೆ ಹೋಗೋದು ಅಂದರೆ ಮಕ್ಳುಗಳು ತುದಿಗಾಲಲ್ಲಿ ನಿಂತಿರ್ತಾರೆ. ಇವನ್ ನಾವು ಚಿಕ್ಕವರಿದ್ದಾಗ ಹಂಗೇ, ನಮ್ಮ ರಜಾ ಬಂತು, ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಅಜ್ಜಿ ಮನೆ ಅಂದರೆ ಆಟ ಆಡ್ತಿದ್ವಿ. ಆಗ ನಮ್ಮ ಅಜ್ಜಿ ಮನೇಲಿ ಸೀಬೆಹಣ್ಣು ಮರ, ಬೇವಿನ ಮರ, ಈ ಥರ ಎಲ್ಲ ಮರಗಳಿತ್ತ. ಮರದ ಮೇಲೆ ಹತ್ತೋದು, ಐಸ್ ಪೈಸ್ ಆಡೋದು, ಡಬ್ಬ ಆಡೋದು, ಗಿಲ್ಲಿ ಜಾಂಡ್ ಆಡೋದು, ಒಳ್ಳೆ ಮೆಮೊರೀಸ್. ಆ ದಿನಗಳು ಪುನಃ ಬರೋಲ್ಲ. ಸೊ ಅಟ್ಲೀಸ್ಟ್ ಆ ದಿನಗಳಲ್ಲಿ ನನ್ನ ಮಗಾರು ಅವನೇ, ಸೊ ಅವನು ಎಂಜಾಯ್ ಮಾಡಲಿ. ಎಲ್ಲ ಕಾಲಘಟ್ಟದಲ್ಲೂ ಎಂಜಾಯ್ ಮಾಡ್ಕೊಂಡು ಬರಬೇಕು. ಸೊ ಚಲೋ, ಈಗ ಟೈಮ್ ಆಗೋಗುತ್ತೆ. ಸೊ ಇವತ್ತಿನ ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ವರ್ಕೌಟ್ ಆಯಿತು.
ಸೊ ಹೆಂಗೋ ನನ್ನ ಮಗಂದು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲ್ಗೆ ರೆಡಿ ಮಾಡೋದು 8:30ಗೆ ಈ ಥರ ಫುಲ್ಲು ಗಡ್ಬಿಡಿ ಇಲ್ಲ ಈಗ. ಸೊ ಅದೇ ಟೈಮ್ ಸಿಗುತ್ತೆ, ಅದರಲ್ಲೇ ವರ್ಕೌಟ್ ಚಾಲು ಮಾಡಿದ್ದೀನಿ. ಸೊ ಅವ್ನು ಬಂದಮೇಲೂ ಸಮ್ಮರ್ ಹಾಲಿಡೇಸ್ ಬಂದಮೇಲೂ ಇದೇ ವರ್ಕೌಟ್ ಪ್ಲ್ಯಾನು, ಇದೇ ಥರ ಲೈಫ್ ಸ್ಟೈಲ್ನ ಇಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಅದು ಇವಾಗ ಟೈಮ್ ಸಿಕ್ಕಿದೆ, ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೊಂದು ವರ್ಕೌಟ್ ಮುಗೀತು. ನೆಕ್ಸ್ಟ್ ಏನು ತಿಂತೀನಿ, ನಂದೇನು ಹಂಗೆ ಹಿಂಗೆ ಅಂತಿಲ್ಲ, ಸಿಂಪಲ್ಲು. ನನ್ನದಲ್ಲಿ ಮೇಯ್ನ್ ನನ್ನ ಡಯಟ್ ಪ್ಲ್ಯಾನಲ್ಲಿ ಸ್ವೀಟ್ ಕಟ್ ಆಫು. ನಾನು ಸಕ್ಕರೆ ಅಂಶಗಳು ಜಾಸ್ತಿ ತಿನ್ನಲ್ಲ, ಮತ್ತು ಸ್ವೀಟ್ಗಳು ಹೊರಗಡೆ ಸ್ವೀಟ್ಗಳು ತಿನ್ನಲ್ಲ. ಹಣ್ಣುಗಳು ತಿಂತೀನಿ. ಸೊ ಹಣ್ಣುಗಳು, ಎಗ್ಗು, ಕಾಳುಗಳು ದಿನ ಒಂದೊಂದು ನನ್ನ ಕೈಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಆ ಥರ ಮಾಡಿದೆ. ಸೊ ಈ ಥರ ನನ್ನ ಡಯಟ್ ಪ್ಲ್ಯಾನು ಏನಂದರೆ ಹೆಲ್ತಿ ತಿನ್ಕೊಂಡು ಯಾವುದನ್ನು ಕಟ್ ಆಫ್ ಮಾಡಬೇಕು ಅದನ್ನು ಕಟ್ ಆಫ್ ಮಾಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಆರಾಮಾಗಿ ಹೋಗೋದು. ಯೂಶ್ವಲಿ ಬೆಳಗ್ಗೆ ಹೊತ್ತು ನಾನು ಯಾವಾಗ ಮೊದಲು ವರ್ಕೌಟ್ ಮಾಡ್ತಿದ್ನಲ್ಲ ಆವಾಗಲೂ ನಂದು ಇದೇ ಥರ ಇತ್ತು. ಬಟ್ ಇದರಲ್ಲಿ ಕಾಳು ಆ್ಯಡ್ ಮಾಡ್ತಿದ್ದೆ ನಾನು, ಅಂದರೆ ಮೊಳಕೆ ಕಾಳು. ಸೊ ಇವಾಗ ಅದು ಇನ್ನೂ ಮೊಳಕೆ ಕಾಳು ನಾನು ನೆನೆಸಿಲ್ಲ, ಅದರಿಂದ ಇದು ಡಯಟ್ ಪ್ಲ್ಯಾನ್ ನಂದು. ನೋಡಿ, ಇದು ನನ್ನ ಬೆಳಗಿನ ಉಪಹಾರ, ಹಾಲು. ಆ್ಯಕ್ಚುಲಿ ನಾನಿದು ಬನಾನ ತಿನ್ನಲ್ಲ. ಸೊ ಇವಾಗ ಸಮ್ಮರು, ಬಿಸಿಲು ಹೆವಿ ಇರೋದ್ರಿಂದ ಬನಾನ ತಿಂದರೆ ಒಂದು ಸ್ವಲ್ಪ ಬಾಡಿನೂ ಕೋಲ್ಡ್ ಆಗಿರುತ್ತೆ ಅನ್ನೋ ನಮ್ಮ ಮನೇಲಿ ದೊಡ್ಡವರು ಹೇಳುವ ಒಂದು ನಂಬಿಕೆ. ಗ್ರೇಪ್ಸು, ಆರೆಂಜು, ಬನಾನ ಮತ್ತು 2 ಮೊಟ್ಟೆ, ಸ್ವಲ್ಪ ಹಾಲು. ಇಷ್ಟೇ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಚಲೋ ಬೇಗ ತಿಂದು ಟೈಮ್ ಆಗಿಬಿಟ್ಟೈತೆ, ಆಫೀಸ್ಗೆ ಹೋಗಬೇಕು. ಸೊ ಆಫೀಸ್ಗೆ ಹೋಗಿ ಬಂದು ಮಧ್ಯಾಹ್ನನೂ ನಾನೇ ಅಡುಗೆ ಮಾಡ್ಕೊತೀನಿ. ಏನಕ್ಕೆ ನಮ್ಮ ಮನೆಯವ್ರಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕು. ಸೊ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಸೊ ನಾನು ರೈಸ್ ತಿನ್ನಲ್ಲ ಅಂತಲ್ಲ, ಮಧ್ಯಾಹ್ನ ರೈಸ್ ತಿಂತೀನಿ, ನೈಟ್ ತಿನ್ನಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ರೆಡಿ ಆಯಿತು. ಸೊ ಆಫೀಸ್ಗೆ ಹೋಗಬೇಕು. ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಏನೋ ನನ್ನ ಮನೆಯಿಂದ ಹತ್ತಿರ ಇರೋದಕ್ಕೆ ಓಕೆ, ಬೇರೆ ಕಡೆ ಆಗಿದ್ದರೆ ಟ್ರಾವೆಲಲ್ಲಿ ಆದರೂ ಎಸ್ಪೆಷಲಿ ಈ ಬಿಸಿಲು ಬೆಳಗ್ಗೆ 6 ಗಂಟೆಗೆ ಆಲ್ಮೋಸ್ಟ್ ಒಂದು 30 ಡಿಗ್ರಿ ಇರೋ ರೇಂಜ್ಗೆ ಹೆವಿ ಬಿಸಿಲು ಐತೆ. ಸೊ ಈಗ ರೆಡಿಯಾಗಿದ್ದೀನಿ, ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಫೀಸ್ಗೆ ಹೋಗಿ ಬಂದು ಮಧ್ಯಾಹ್ನವೂ ಮನೇಲೇ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಏನಾರು ಅಡ್ಜಸ್ಟ್ ಆದರೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಪುನಃ ಹೋಗ್ತೀನಿ. ಸೊ ಈಗ ಊಟಕ್ಕೆ ಬಂದೆ. ಹೆವಿ ಬಿಸಿಲು ಐತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಸೇಲ್ಸ್ ಮಾಡ್ತಾರಲ್ಲ, ಈ ಡೆಲಿವರಿ ಮಾಡೋರ್ಗಂತ ಆ್ಯಡ್ಸ್ ಆಫ್ ಅನ್ಬೇಕು. ಈ ಬಿಸಿಲು ಅದು ಹೆಂಗೆ ಮಾಡ್ತಾರೆ ಗುರು. ನಂದೇನೋ ಅದೃಷ್ಟ, ಆಫೀಸ್ ಹತ್ರ ಇದೆ, ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ಬರ್ಬೋದು. ಇಲ್ಲ ಅಂದಿದ್ರೆ ಇದು ಆಯ್ತಾರಲ್ಲ. ಬಟ್ ಇವಾಗ ಇನ್ನೊಂದು ಬೇಜಾರಾಗ್ತಿದೆ. ಅದೇ ನಮ್ಮ ಮನೆ ದೇವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಬಂದ ತಕ್ಷಣ ಬಿಸಿ ಬಿಸಿ ಊಟ ರೆಡಿ ಆಗ್ತಿತ್ತು. ಈಗ ಎಲ್ಲ ನಾವೇ ಮಾಡ್ಕೋಬೇಕು, ಒಂದೇ ಬೇಜಾರು. ಸೊ ಅಂತೂ ಇಂತೂ ಅಡುಗೆ ಮಾಡಿಕೊಂಡೆ, ಎಗ್ ರೈಸ್ ಮಾಡಿಕೊಂಡೆ. ಆದರೂ ತಗೊಂಡೆ ಎಗ್ ರೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಡಯಟ್ ಅಂದ್ಬಿಟ್ಟಿದ್ದೇನು ಬೋಂಡ ತಿಂತವನೆ ಅನ್ಕೊಬೇಡಿ, ಇದು ಬೋಂಡ ಅಲ್ಲ, ಸೋರೆಕಾಯಿ ಒಂದು ಮಾಡ್ತಾರೆ, ಮಸ್ತು ಮಾಡ್ತಾರೆ ನಮ್ಮ ಮನೆ ದೇವರ ಅಮ್ಮ. ನಾನು ಬೋಂಡ ತನ್ನೇ ಫೀಲ್ ಆಗೋದು, ಅದಕ್ಕೆ ಹಂಗೆ ಮಾಡಿಟ್ಟು ಹೋಗಿ ಗ್ರೇವಿ ಬೇಡ ಅಂದಿದ್ದೆ, ಅದಕ್ಕೆ ಅದು ಮಾಡಿಟ್ಟು ಹೋಗೋರೆ ಇದು ಹೇಳ್ತೀನಿ. ಸೊ ಫ್ರೆಂಡ್ಸ್, ಈಗ ಆಫೀಸಿಂದ ಬಂದೆ 6:30. ಇವತ್ತೇ ಬೇಗ ಬಂದಿರೋದು ಆ್ಯಕ್ಚುಲಿ. ನಾನು ಅಲ್ಲೇ ಮಿನಿಮಮ್ 7-7:30 ಆಗುತ್ತೆ. ಸೊ ಈಗ ಬಂದಿದ್ದೀನಿ. ಫಸ್ಟು ಒಂದು ಮೀಟಿಂಗ್ ಹೋಗಿದೆ, ಅದಕ್ಕೆ ನೋಡಿ ಇಲ್ಲೆಲ್ಲ ಕಣ್ಣು ಹೆಂಗೆ ಆಗ್ಬಿಟ್ಟೈತೆ. ಈಗ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿಬಿಡೋಣ. ಸೊ ಈಗ ಫ್ರೆಶ್ ಅಪ್ ಆಯಿತು. ಸೊ ಈಗ ಹೋಗ್ಬಿಟ್ಟು ಕಾಫಿ ಕುಡಿಯೋಣ. ಆ್ಯಕ್ಚುಲಿ ಮೊದಲು ಬೇಗ ಬಂದರೆ ಒಂದು ಸ್ವಲ್ಪ ಎಲ್ಲ ಕಡೆ ಒಂದು ಯಾವುದೋ ಒಂದು ಓಡಾಡೋ ಒಂದು ದೇವರು ಅಂತಾರಲ್ಲ, ಆ ಥರ ಡೊಡೊಡೊಡೊಡು ಎಲ್ಲ ಕಡೆ ಓಡಾಡ್ತಿದ್ದ ನನ್ನ ಮಗ. ಈಗ ಬೇಗ ಬಂದರೆ ಯಾವ ರೂಮಲ್ಲಿ ನೋಡಿದ್ರು ಖಾಲಿ. ಸೊ ಅದೊಂದು ಫೀಲ್ ಆಗುತ್ತೆ. ಸೊ
ಏನು ಮಾಡೋಕ್ಕಾಗಲ್ಲ. ಸೊ ಅದೊಂದು ಫೀಲ್ ಆಗುತ್ತೆ. ಇರಲಿ ಪಾಪ ಅವನು ವರ್ಷ ಪೂರ್ತಿ ಬರೀ ಒಂದೇ ರೂಟಿನಲ್ಲಿ ಇರ್ತಾನೆ. ಸ್ಕೂಲು ಮನೆ ಇಲ್ಲೆಲ್ಲರೂ ಹೊರಗಡೆ ತಿರುಗಾಡಿಸು, ಇಲ್ಲಾಂದರೆ ಪಾರ್ಕ್ ಹೋಗು, ಇಲ್ಲೆಲ್ಲ ಮಕ್ಕಳ ಜೊತೆ ಆಟಾಡೋ ಅಷ್ಟೇ. ಸೊ ವರ್ಷದಲ್ಲಿ ಒಮ್ಮೆ ಸಿಕ್ಕಾಗ ಅದೊಂದು 2 ತಿಂಗಳು ಸಿಗುತ್ತಲ್ಲ ಸಮ್ಮರ್ ಹಾಲಿಡೇಸು, ಆ ಮಜಾನೇ ಬೇರೆ. ಸೊ ಅದಕ್ಕೋಸ್ಕರ ಅವನು ಎಂಜಾಯ್ ಮಾಡಲಿ. ನಮ್ಮ ಮನೆ ದೇವ್ರಿಗೂ ಸಿಗೋ ಟೈಮ್ ಆವಾಗಲೇ, ನಮಗೂ ಸಿಗೋದು ಆವಾಗಲೇ. ಒಂದು ಸ್ವಲ್ಪ ಬಿಕ್ಕು ಅನಿಸುತ್ತೆ, ಆದರೂ ಇಟ್ಸ್ ಓಕೆ. ಇವೆಲ್ಲ ಇರಲೇಬೇಕು ಲೈಫಲ್ಲಿ ಅಲ್ವಾ. ಸೊ ಬನ್ನಿ ಈಗ ಕಾಫಿ ಮಾಡೋಣ. ನನಗದೊಂದು ಅವಾಗಿಂದ ಹ್ಯಾಬಿಟ್ ಐತೆ. ಅಂದರೆ ಹ್ಯಾಬಿಟ್ ಅಂದ ತಕ್ಷಣ ಡೈಲಿ ಏನು ನಾನು ಈ ಕೆಲವರೆಲ್ಲ ಇರ್ತಾರೆ ದಿನಕ್ಕೆ 5-6 ಸತಿ ಟೀ ಕುಡಿಯೋದು, ಇಲ್ಲದ ಟೈಮಲ್ಲೆಲ್ಲ ಟೀ ಕುಡಿಯೋದು, ಆ ಥರ ಇಲ್ಲ. ದಿನಕ್ಕೆ 1 ಸತಿ ಯಾರೋ ಕಾಫಿ ಕುಡಿತೀನಿ ನಾನು. ಅದೇನಾದ್ರು 6:30 ಮೇಲಾಗೋದ್ರೆ, ಇಲ್ಲಾಂದರೆ 7:30-8 ಗಂಟೆ ಆಗೋದ್ರೆ ಕುಡಿಯೋದೇ ಇಲ್ಲ. ಒಬ್ಬೊಬ್ರು 8-8:30 ಕುಡಿತಾರೆ. ಒಬ್ಬೊಬ್ರು ಯಾಕೆ, ನಮ್ಮ ಮನೆ ದೇವರೇ ಕುಡಿತಾರೆ. ಕಾಫಿ ಕುಡ್ದು ನೈಟ್ ಏನು ಮಾಡೋದು ಅಂತ ಪ್ಲ್ಯಾನ್ ಏನು ಮಾಡೋದು ಬೇಡ. ಆಲ್ರೆಡಿ ನಮ್ಮ ಮನೆ ದೇವ್ರ ದೋಸೆ ಇಟ್ಟೋಗಿದ್ದಾರೆ. ಸೊ ದೋಸೆ ಮಾಡ್ಕೊಳ್ಳೋಣ. ಸೊ ಕಾಫಿ ರೆಡಿ. ಹಾಂ, ಸಖತ್ ಸ್ಟ್ರಾಂಗಾಗಿ ಮಾಡಿದ್ದೀನಿ. ಏನು ಹೇಳಿ, ಕಾಫಿ ಕುಡಿಯೋದು ಒಂಥರ ಮಜಾ. ಸೊ ಈಗ ನಮ್ಮ ಮನೆ ದೇವರಿಲ್ಲ ಅನ್ನೋ ಫೀಲ್ ಯಾವಾಗ ಆಗುತ್ತೆ ಅಂದರೆ, ನಾವು ಎಸ್ಪೆಷಲಿ ಅಡುಗೆ ಮನೆಗೆ ಕಾಲಾಗ್ತೀವಲ್ಲ, ಅವಾಗೆಲ್ಲ ತುಂಬ ಫೀಲ್ ಆಗುತ್ತೆ. ಯಾಕಂದರೆ ಅವ್ರ ಜೊತೆ ಬಿಸಿ ಇನ್ ಟೈಮ್ ಆಗಿ ಕೂತಿದ್ದ ಕಡೆ ಅಡುಗೆ ಊಟ ತಿಂಡಿ ಎಲ್ಲ ಬರುತ್ತೆ. ಈಗ ನಾವೇ ಮಾಡ್ಕೋಬೇಕಲ್ಲ, ಅವಾಗೆಲ್ಲ ತುಂಬ ಫೀಲ್ ಆಗುತ್ತೆ. ಸೊ ಈಗ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ಆಲ್ರೆಡಿ ಬಟಾಟೆ ಪಲ್ಯ ಐತೆ, ಅಂದರೆ ಆಲೂಗಡ್ಡೆ ಪಲ್ಯ, ಈ ಕಡೆ ಚಟ್ನಿ. ಸೊ ನಿನ್ನೆ ನೈಟ್ ಹೋಗ್ಬೇಕಾದ್ರೆ ಮಾಡಿಟ್ಟಿದ್ರು. ಸೊ ಒಂದಿನ ಇವಾಗಾದರೆ ಒಂದು 4 ದೋಸೆ ಕಂಪ್ಲೀಟ್ ಇವತ್ತು ಆಯ್ತದೆ. ಎಲ್ಲ ತಂಗ್ಳು ಎಲ್ಲ ನಮ್ಮ ತಂಗ್ಳು ಪೆಟ್ಟಿಗೆ ಎಲ್ಲ ತಂಗ್ಳು ಇಟ್ಬಿಟ್ಟು ಹೋಗಿದೆ. ಅದನ್ನೆಲ್ಲ ತಿಂದು ಖಾಲಿ ಮಾಡಬೇಕಲ್ಲ, ಬಿಸಿ ಹಾಕೋಕೆ ಒಂಥರ ಬೇಜಾರು. ಸೊ ಅದಕ್ಕೋಸ್ಕರ ಇವತ್ತು ದೋಸೆನೇ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಹಂಗೆ IPL ಬೇರೆ ಸ್ಟಾರ್ಟ್ ಆಗಿದೆಯಲ್ಲ. ಸೊ ನಮ್ಮ ಮನೆ ದೇವ್ರು ಹೋದರೂ ಒಂದು ಟೈಮ್ ಪಾಸ್ ಆಗುತ್ತೆ. ಏನಕ್ಕಂದರೆ ಇನ್ನೂ 2 ತಿಂಗಳು ಸಮ್ಮರ್ ಹಾಲಿಡೇಸು ನನ್ನ ಮಗ ಅಲ್ಲಿ ಎಂಜಾಯ್ ಮಾಡ್ತಿದ್ದೆ, ನಾವು IPL ಜೊತೆ ಎಂಜಾಯ್ ಮಾಡ್ತೀವಿ. ಸೊ ಈಗ ಬೇಗ ಪಟ್ ಅಂತ ದೋಸೆ ಹಾಕ್ಕೊಂಡು ಬಂದಿತ್ತು ನೋಡ. ಫೋನ್ ಬಂದರೆ ಹಂಗೇನೆ ಮಾತಾಡ್ತಾ ದೋಸೆನೇ ಖಾಲಿ ಆಗೋಯ್ತು. ನಮ್ಮಮ್ಮ ಫೋನ್ ಮಾಡಿದರೆ ಮಾತಾಡ್ತಾ ದೋಸೆನೇ ಖಾಲಿ ಆಗೋಯ್ತು. ಈಗ ಹಂಚ್ಬೇಲೆ ತಗೋ ಆಯ್ತು. ನಾವು ಮಾಡ್ಕೊಂಡು ತಿನ್ನೋದು ಒಂಥರ ಮಜಾ. ಒಂಚೂರು ಅನ್ನ ಬೇರೆ ಐತೆ, ಅದು ತಿನ್ಕೊಂಡು ಇದೊಂದು ರೋಸ್ಟ್ ಮಾಡಿಟ್ಬಿಡಿ. ನೋಡಿ ನಂದು ಅಮೀಬಾ ಸ್ಟೈಲ್ ದೋಸೆ ಇದು. ಒಬ್ಬ ಬಿಸಿ ಐತೆ. ಸೊ ಇದಾದಮೇಲೆ ಸ್ವಲ್ಪ ಅನ್ನ ಇದೆ. ಯೂಶ್ವಲಿ ನೈಟ್ ಅನ್ನ ತಿನ್ನಲ್ಲ ನಾನು, ಆದ್ರೂ ಮಧ್ಯಾಹ್ನ ನಾನೇ ಮಾಡಿದ್ನಲ್ಲ ಎಗ್ ರೈಸು, ಅದರಿಂದ ಸ್ವಲ್ಪ ಅನ್ನ ಉಳಿದಿದೆ. ಅದು ತಿಂದು ಡೇ ಎಂಡ್ ವಿತ್ IPL. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್.